ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನೇ ಬರೆದಿರುವಂತಹ ಒಂದು ಕವನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಕವನದ ಶೀರ್ಷಿಕೆ ಹೀಗಿರಬೇಕು. ಮನವು ಗಳಗಳನೆ ಅಳುತ್ತಿದ್ದರೂ ಮನವು ಗಳಗಳನೆ ಅಳುತ್ತಿದ್ದರೂ ಮೊಗವು ಗಹಗೈಸಿ ನಗುತ್ತಿರಬೇಕ. ಮೊಗವು ಗಹಗೈಸಿ ನಗುತ್ತಿರಬೇಕ. ನಕ್ಷತ್ರ ಸಿಗುವುದಿಲ್ಲವೆಂದು ತಿಳಿದಿದ್ದರೂ ನಕ್ಷತ್ರ ಸಿಗುವುದಿಲ್ಲವೆಂದು ತಿಳಿದಿದ್ದರೂ ತಂದು ಮಾಲೆ ಕಟ್ಟುವೆನೆಂಬ ಹಠವಿರಬೇಕು. ತಂದು ಮಾಲೆ ಕಟ್ಟುವೆನೆಂಬ ಹಠವಿರಬೇಕು. ತುಳಿದು ತಿನ್ನುವವರ ಜೊತೆಗಿದ್ದರೂ ತುಳಿದು ತಿನ್ನುವವರ ಜೊತೆಗಿದ್ದರೂ ಕರೆದು ಒಲವ ಬಿತ್ತುವೆನೆಂಬ ಗುಣವಿರಬೇಕು. ಕರೆದು ಒಲವ ಬಿತ್ತುವೆನೆಂಬ ಗುಣವಿರಬೇಕು. ನಾಟಕ ಮಾಡುವವರ ಸಂಘದಲ್ಲಿದ್ದರೂ ನಾಟಕ ಮಾಡುವವರ ಸಂಘದಲ್ಲಿದ್ದರೂ ನೈಜ ನಿರ್ದೇಶಕನಾಗಬಲ್ಲೆನೆಂಬ ಕಲೆ ಇರಬೇಕು. ನೈಜ ನಿರ್ದೇಶಕನಾಗಬಲ್ಲೆನೆಂಬ ಕಲೆ ಇರಬೇಕು. ಹೇಡಿಗಳ ನೀಗದವರ ಗುಂಪಿನಲ್ಲಿದ್ದರೂ ಹೇಡಿಗಳ ನೀಗದವರ ಗುಂಪಿನಲ್ಲಿದ್ದರೂ ಗುಡ್ಡವನ್ನೇ ಕಿತ್ತಬಲ್ಲೆನೆಂಬ ಬಲವಿರಬೇಕು. ಗುಡ್ಡವನ್ನೇ ಕಿತ್ತಬಲ್ಲೆನೆಂಬ ಬಲವಿರಬೇಕು. ದುಡ್ಡಿನ ಮೇಲೆಯೇ ಜಗತ್ತು ನಡೆದಿದ್ದರೂ ದುಡ್ಡಿನ ಮೇಲೆಯೇ ಜಗತ್ತು ನಡೆದಿದ್ದರೂ ಎದೆಯೊಳಗೆ ಮೌಲ್ಯದ ನಿಧಿ ಇರಬೇಕು. ಎದೆಯೊಳಗೆ ಮೌಲ್ಯದ ನಿಧಿ ಇರಬೇಕು. ಮನವು ಗಳಗಳನೆ ಅಳುತ್ತಿದ್ದರೂ ಮನವು ಗಳಗಳನೆ ಅಳುತ್ತಿದ್ದರೂ ಮೊಗವು ಗಹಗಹಿಸಿ ನಗುತ್ತಿರಬೇಕ. ಮೊಗವು ಗಹಗಹಿಸಿ ನಗುತ್ತಿರಬೇಕ. ನಮಸ್ಕಾರ.